ರಾಷ್ಟ್ರಗಳ ನಡುವಿನ ಸಂಬಂಧಗಳಲ್ಲಿ ಬರುವ ಆರ್ಥಿಕ ವಿಷಯಗಳನ್ನು, ಕಾಳಜಿಗಳನ್ನು ಹಾಗೂ ಬೆಳವಣಿಗೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ನವ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ, ನ್ಯೂ ಇಂಟರ್ನ್ಯಾಷನಲ್ ಇಕಾನಮಿಕ್ ಆರ್ಡರ್ NIEO ಇದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾವ ಚಾರಿತ್ರಿಕ ಹಿನ್ನೆಲೆಯಲ್ಲಿ ನವ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಬೆಳೆಯುತ್ತದೆ, ಅದರ ಉದ್ದೇಶಗಳು ಏನು ಹಾಗೂ ಅದರ ಕ್ರಿಯಾ ಯೋಜನೆಗಳು ಏನು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮುಂದೆ ಮಾಡುವ. ಒಂದು ಗಾದೆ ಮಾತಿದೆ, ರೈಸಿಂಗ್ ಟೈಡ್ ವುಡ್ ಲಿಫ್ಟ್ ಆಲ್ ಬೋಟ್ಸ್ ಅಂತ ಹೇಳಿ. ಸಮುದ್ರಗಳು ಉಬ್ಬರ ಇಳಿತಗಳು ಸಂಭವಿಸುವಾಗ ಉಬ್ಬರಗಳು ಬಂದರೆ ನೀರಿನಲ್ಲಿ ಇರುವ ಎಲ್ಲ ದೋಣಿಗಳು ಕೂಡ ಮೇಲೆ ಬರ್ತವೆ. ಅದೇ ರೀತಿ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಕೂಡ. ಪ್ರಪಂಚ ನಿಜವಾಗಿ ಅಭಿವೃದ್ಧಿಯಾದರೆ ಎಲ್ಲ ದೇಶಗಳು ಕೂಡ ಮೇಲೆ ಬರಬೇಕು. ಕೆಲವೇ ದೇಶಗಳು ಮೇಲೆ ಹೋಗಿ ಉಳಿದ ದೇಶಗಳು ಕೆಳಗೆ ಉಳಿದರೆ ಅದು ನಿಜವಾದ ಅಭಿವೃದ್ಧಿ ಅಲ್ಲ. ನಿಜವಾದ ಅರ್ಥದಲ್ಲಿ ಜಗತ್ತು ರಾಷ್ಟ್ರಗಳು ಪ್ರಗತಿ ಆಗಿವೆಯೇ ಎನ್ನುವ ಪ್ರಶ್ನೆಯನ್ನು ನಾವು ಕೇಳಿದಾಗ ನವ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದು ಪ್ರಮುಖ ಪ್ರಶ್ನೆ. ನೋಡಿ, 1820ರ ದಶಕದಲ್ಲಿ, ಅಂದರೆ 200 ವರ್ಷಗಳ ಹಿಂದೆ ಮನುಷ್ಯರು ಸರಾಸರಿ 26 ವರ್ಷ ಬದುಕ್ತಾ ಇದ್ದರು. ಒಂದು ಮನುಷ್ಯರ ಜೀವಿತಾವಧಿ 26 ಇಯರ್ಸ್. ರೋಗ ರುಜಿನಗಳಿಂದ ಅದಕ್ಕಿಂತ ಮೊದಲೇ ಮನುಷ್ಯರು ಹೆಚ್ಚಿನವರು ಸಾಯ್ತಾ ಇದ್ದರು. ಆದರೆ ಈಗ 2020ರಲ್ಲಿ ಮನುಷ್ಯರ ಸರಾಸರಿ ಬದುಕುವ ವರ್ಷಗಳು ಪ್ರಪಂಚದ್ದು 72 ವರ್ಷಗಳು ಆಗಿವೆ. 19ನೇ ಶತಮಾನದ ಆರಂಭದಲ್ಲಿ ಶಿಶು ಮರಣ ಪ್ರಮಾಣ, ಅಂದರೆ 1 ವರ್ಷದ ಒಳಗಡೆ ಹುಟ್ಟಿದ ನಂತರ ಸಾಯುವ ಮಕ್ಕಳ ಪ್ರಮಾಣ 20% ಇತ್ತು. ಈಗ ಅದು 1% ಇಳಿದಿದೆ. 19ನೇ ಶತಮಾನದಲ್ಲಿ ಪ್ರಪಂಚದ ಸಾಕ್ಷರತೆ 12% ಇತ್ತು. ಈಗ ಪ್ರಪಂಚದ ಸಾಕ್ಷರತೆ 65%, ಅದರಲ್ಲೂ ಕೂಡ ಅಭಿವೃದ್ಧಿಯಾದ ದೇಶಗಳಲ್ಲಿ ಇದು 90%ಕ್ಕಿಂತ ಮೇಲೆ ಇದೆ. ಸೊ ಹಿಂದೆ ಶ್ರೀಮಂತರು ಮಾತ್ರ ಏನು ಅನುಭವಿಸ್ತಾ ಇದ್ದರು ಸುಖಭೋಗಗಳನ್ನು, ಇವತ್ತು ಹೆಚ್ಚಿನ ಜನರು ಕೂಡ ಅನುಭವಿಸ್ತಾ ಇದ್ದಾರೆ. ಶಿಕ್ಷಣ, ಆರೋಗ್ಯ ಮನುಷ್ಯರನ್ನು ಉತ್ತಮ ಮಾಡಿದೆ, ಮನುಷ್ಯರನ್ನು ಬೆಳೆಯುವಂತೆ ಮಾಡಿದೆ. ಆದರೆ ಮನುಷ್ಯರ ಬದುಕಿನ ಗುಣಮಟ್ಟವನ್ನು ನಾವು ರಾಷ್ಟ್ರಗಳ ನಡುವೆ ಹೋಲಿಸಿದಾಗ ಏನಾಗ್ತದೆ ಅಂತ ಹೇಳಿದರೆ, ಶ್ರೀಮಂತ ದೇಶಗಳ ಮತ್ತು ಬಡ ದೇಶಗಳ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡುವ ಜಗತ್ತು ಒಂದು ವೇಳೆ ಸ್ವಲ್ಪ ಬದಲಾದರೆ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಮತ್ತು ಬಡ ರಾಷ್ಟ್ರಗಳ ಬಡವರ ಬಡತನ ತುಂಬ ಬದಲಾಗ್ತಾ ಇತ್ತು. ನೆನಪಿಟ್ಟುಕೊಳ್ಳಿ, ಗ್ರೋತ್ ಮಾಡೆಲ್ ಓನ್ಲಿ ಸ್ಲೈಟ್ಲಿ ಲೆಸ್ ಬೆನಿಫಿಷಿಯಲ್ ಟು ದೋಸ್ ಅಟ್ ದ ಟಾಪ್. ಅಭಿವೃದ್ಧಿಯ ಯೋಜನೆಗಳು ಪ್ರಪಂಚದ ಅತ್ಯಂತ ಸಂಪತ್ತಿನಲ್ಲಿ ಮೇಲೆ ಇರುವವರಿಗೆ ಲಾಭ ತರುವ ಅಭಿವೃದ್ಧಿ ಯೋಜನೆಗಳು ಸ್ವಲ್ಪ ಬದಲಾದರೆ ರ್ಯಾಪಿಡ್ ರಿಡಕ್ಷನ್ ಇನ್ ಗ್ಲೋಬಲ್ ಪಾವರ್ಟಿ, ಜಾಗತಿಕ ಬಡತನದಲ್ಲಿ ತುಂಬ ಬದಲಾವಣೆಗಳು ಆಗ್ತಾ ಇತ್ತು. ಸ್ವಲ್ಪ ಬದಲಾವಣೆಗಳು ಅಷ್ಟೇ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾವ ರಾಷ್ಟ್ರಗಳಲ್ಲಿ ಎಷ್ಟು ಸಮಾನತೆ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ರಾಷ್ಟ್ರದ ಸಂಪತ್ತು ಆ ದೇಶದ ಜನರ ನಡುವೆ ಹೇಗೆ ಹಂಚಿಕೆಯಾಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಥಾಮಸ್ ಪಿಕೆಟಿ ಎನ್ನುವಂಥ ಫ್ರಾನ್ಸಿನ ಅರ್ಥಶಾಸ್ತ್ರಜ್ಞ 2020ರಲ್ಲಿ ಕ್ಯಾಪಿಟಲ್ ಆ್ಯಂಡ್ ಐಡಿಯಾಲಜಿ ಎನ್ನುವಂಥ ಒಂದು ಅಧ್ಯಯನಪೂರ್ಣ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಈ ಮುಂದಿನ ಕೋಷ್ಟಕ, ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕಾಣ್ತದೆ, ಅದನ್ನು ಹಾಕಿದ್ದಾರೆ. ಸೊ ರಾಷ್ಟ್ರಗಳ ಜನಸಂಖ್ಯೆಯ 10% ಶ್ರೀಮಂತರು ಆ ರಾಷ್ಟ್ರಗಳ ಎಷ್ಟು ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನದ ಒಡೆಯರಾಗಿದ್ದಾರೆ ಎನ್ನುವುದನ್ನು ಇದು ತೋರಿಸ್ತದೆ. ನೋಡಿ, ಯುರೋಪ್ನಲ್ಲಿ 34% ಶ್ರೀಮಂತರ ಹತ್ರ ಒಟ್ಟು ವರಮಾನದ ಭಾಗ ಇದೆ, 10% ಜನರ ಹತ್ರ. ಚೈನಾದಲ್ಲಿ ಅದು 41%,
46% ರಷ್ಯಾ, 48% USA, 55% ಭಾರತ, 56% ಬ್ರೆಜಿಲ್, 64% ಮಿಡಲ್ ಈಸ್ಟ್, 65% ಸೌತ್ ಆಫ್ರಿಕಾ ಅಂತ ಹೇಳಿ ಇದು ತೋರಿಸ್ತದೆ. ಇದು ಏನು ತೋರಿಸ್ತದೆ ಅಂತ ಹೇಳಿದರೆ, ಯುರೋಪ್ನಲ್ಲಿ ಸಮಾನತೆ ಜಾಸ್ತಿ ಇದೆ. ಯಾಕಂತ ಹೇಳಿದರೆ ಕೇವಲ 34% ವರಮಾನ 10% ಜನರ ಕೈಯಲ್ಲಿದೆ, ಉಳಿದವರ ಕೈಯಲ್ಲಿದೆ. ಚೈನಾದಲ್ಲಿ 41% 10%, ಉಳಿದದ್ದು ಬೇರೆಯವರ ಹತ್ರ ಇದೆ. ಆದರೆ ನೀವು ಭಾರತಕ್ಕೆ ಬಂದಾಗ, ಬ್ರೆಜಿಲಿಗೆ ಬಂದಾಗ, ಮಿಡಲ್ ಈಸ್ಟಿಗೆ ಬಂದಾಗ, ಸೌತ್ ಆಫ್ರಿಕಾಕ್ಕೆ ಬಂದಾಗ ಏನಾಗಿದೆ ಅಂತ ಹೇಳಿದರೆ 10% ಜನರು ರಾಷ್ಟ್ರೀಯ ವರಮಾನದ 50%ಕ್ಕಿಂತ ಹೆಚ್ಚು ಸಂಪತ್ತನ್ನು ಹೊಂದಿದ್ದಾರೆ. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ರಾಷ್ಟ್ರಗಳ ಒಳಗಡೆ ಹೇಗೆ ಬಡತನ, ಹೇಗೆ ಸಂಪತ್ತಿನ ಅಸಮಾನ ಹಂಚಿಕೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಬಡ ರಾಷ್ಟ್ರಗಳು, ಜನಸಂಖ್ಯೆ ಹೆಚ್ಚು ಇರುವಷ್ಟು ರಾಷ್ಟ್ರಗಳು ಇದ್ದಷ್ಟು ಕೂಡ ಅಲ್ಲಿಯ 10% ಜನರು ಹೆಚ್ಚು ವರಮಾನವನ್ನು ಶೇಖರಿಸ್ತಾ ಹೋಗ್ತಾರೆ. ಈ ಕೋಷ್ಟಕವನ್ನು ಇಲ್ಲಿ ಯಾಕೆ ಹಾಕಿದ್ದೇವೆ ಅಂತ ಹೇಳಿದರೆ, ಯಾವ ರೀತಿ ಜಾಗತಿಕ ಅಸಮಾನತೆ ಇದೆ. ಜಾಗತಿಕ ಅಸಮಾನತೆಗೆ 2 ಮುಖಗಳು ಇದೆ. ಒಂದು ರಾಷ್ಟ್ರಗಳ ನಡುವಿನ ಅಸಮಾನತೆ, ಇಂಟರ್ ಸ್ಟೇಟ್ ಇನ್ಇಕ್ವಾಲಿಟಿ. ಇನ್ನೊಂದು ಆ ರಾಷ್ಟ್ರದ ಒಳಗಡೆಯೇ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಹೇಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಈ ಥಾಮಸ್ ಪಿಕೆಟಿಯವರ ವಿಶ್ಲೇಷಣೆಯನ್ನು ನೀಡಲಾಗಿದೆ. ನಮಗೆ ಗೊತ್ತಿರುವ ಚರಿತ್ರೆಯ ಆಧಾರದಲ್ಲಿ ಜಗತ್ತಿನ ಭೂಪಟವನ್ನು ನಾವೊಮ್ಮೆ ನೋಡಿದರೆ, ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಯಾದ ದೇಶಗಳು ಪ್ರಪಂಚದ ಭೂಪಟದ ಉತ್ತರ ಭಾಗದಲ್ಲಿವೆ, ನಾರ್ತ್ ಸೈಡ್ನಲ್ಲಿ ಇವೆ. ವಸಾಹತುಶಾಹಿ ಶೋಷಣೆಗೆ ಒಳಗಾದ ದೇಶಗಳು ಪ್ರಪಂಚದ ದಕ್ಷಿಣ ಭಾಗದಲ್ಲಿ ಇವೆ. ಸೊ ಆಧುನಿಕತೆ ಪ್ರಾರಂಭವಾದಾಗ ಸುಮಾರು 17-18ನೇ ಶತಮಾನದ ನಂತರ ಹೆಚ್ಚಿನ ಉತ್ತರದ ದೇಶಗಳು, ಪಶ್ಚಿಮದ ದೇಶಗಳು, ವೆಸ್ಟರ್ನ್ ನೇಷನ್ಸ್ ಅಂತ ನಾವೇನನ್ನು ಕರಿತೇವೆ, ಅವು ದಕ್ಷಿಣದ ದೇಶಗಳನ್ನು ವಸಾಹತುಶಾಹಿ ಪ್ರಕ್ರಿಯೆಗೆ ಒಳಪಡಿಸಿದ್ದವು ಎನ್ನುವುದು ಚಾರಿತ್ರಿಕ ಸತ್ಯ. ಸೊ ಈ ಹಿನ್ನೆಲೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಪ್ರಪಂಚದ ಒಂದು ಕಡೆ ಆಗ್ತದೆ, ಪ್ರಪಂಚದ ಇನ್ನೊಂದು ಕಡೆ ದಕ್ಷಿಣದ ಭಾಗದವರು ಅವರ ಮೇಲೆ ಅಭಿವೃದ್ಧಿಗೋಸ್ಕರ ಹೊಂದಿಕೊಳ್ಳಬೇಕಾದ ಅನಿವಾರ್ಯತೆ ಬೆಳೀತದೆ. ಇದನ್ನೇ ನಾರ್ತ್ ಸೌತ್ ಡಿವೈಡ್ ಅಂತ ಕರೆಯುವುದು, ಉತ್ತರ ದಕ್ಷಿಣ ವಿಭಜನೆ ಅಂತ ಹೇಳಿ. ಸೊ ಇದನ್ನು ಹಿನ್ನೆಲೆಯಾಗಿಸಿಕೊಂಡು ಈ ಥರದ ವಿಭಜನೆಗಳು, ಈ ಥರದ ರಾಷ್ಟ್ರಗಳ ನಡುವಿನ ಅಸಮಾನತೆಗಳು ಇರಬಾರ್ದು ಎನ್ನುವಂಥ ಉದ್ದೇಶದಿಂದ 1975ರಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಒಂದು ವಿಶೇಷ ಅಧಿವೇಶನದಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ NIEO, ನ್ಯೂ ಇಂಟರ್ನ್ಯಾಷನಲ್ ಇಕಾನಮಿಕ್ ಆರ್ಡರ್ ಸ್ಥಾಪನೆ ಆಗಬೇಕಂತ ಘೋಷಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಸಮುದಾಯಗಳ ವಿಕಾಸದಲ್ಲಿ ಇದು ಪ್ರಮುಖ ಬೆಳವಣಿಗೆ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಇದರ ವಿಕಾಸದ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನೋಡುವ. ನವ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯ ಚರಿತ್ರೆಯನ್ನು ಈ ಮುಂದಿನ ವಿಷಯಗಳಿಂದ, ಅಂಶಗಳಿಂದ ನಾವು ಅರ್ಥ ಮಾಡಿಕೊಳ್ಬೋದು. ಡೆವಲಪ್ಮೆಂಟ್ ಆಫ್ ಅಂಡರ್ ಡೆವಲಪ್ಮೆಂಟ್, ಅನಭಿವೃದ್ಧಿಯ ಅಭಿವೃದ್ಧಿ ಅಂತ ಹೇಳಿ ಒಂದು ಪರಿಕಲ್ಪನೆ ಇದೆ. ಅಂದರೆ ಪ್ರಪಂಚದ ಒಂದು ಭಾಗ ಇನ್ನೊಂದು ಭಾಗವನ್ನು ಶೋಷಿಸಿ ಅಭಿವೃದ್ಧಿಯಾಗ್ತಾ, ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಹೆಚ್ಚು ಅಭಿವೃದ್ಧಿ ಆಗ್ತಾ ಹೋಗುವಾಗ, ಅಷ್ಟೇ ವೇಗದಲ್ಲಿ ಪ್ರಪಂಚದ ಇನ್ನೊಂದು ಭಾಗ ಅವನತಿಯತ್ತ ಹೋಗ್ತಾ ಇರ್ತದೆ. ಅವನತಿಯ ಅವಲಂಬನೆ ಅಂತ ಹೇಳಿ, ಅಭಿವೃದ್ಧಿಗೋಸ್ಕರ ಅದು ಅಭಿವೃದ್ಧಿ ಹೊಂದಿದ ದೇಶಗಳನ್ನು ಅವಲಂಬಿಸಿ ಇರಬೇಕಾಗ್ತದೆ. ಸೊ ಯಾವ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಅವಲಂಬಿಸಿವೆ ಅವುಗಳನ್ನು ಅಂಡರ್ ಡೆವಲಪ್ಡ್ ನೇಷನ್ಸ್ ಅಂತ ಹೇಳಿ ಕರೀತೇವೆ. ತೃತೀಯ ಜಗತ್ತಿನ ರಾಷ್ಟ್ರಗಳು ಅಂತ ಹೇಳಿ ಇದನ್ನು ಪರಿಗಣಿಸಲಾಗ್ತದೆ. ತೃತೀಯ ಜಗತ್ತಿನ ರಾಷ್ಟ್ರಗಳು ತಮ್ಮ ಬಡತನದ ಸಮಸ್ಯೆಗಳನ್ನು ನಿವಾರಿಸಲು, ತಮ್ಮ ಅಸಮಾನತೆಯ ಸಮಸ್ಯೆಗಳನ್ನು ನಿವಾರಿಸಲು, ತಮ್ಮ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ವಿಜ್ಞಾನ ತಂತ್ರಜ್ಞಾನ ಹಾಗೂ ಇತರ ಅವಶ್ಯಕತೆಗಳಿಗೋಸ್ಕರ
ಅಭಿವೃದ್ಧಿ ಹೊಂದಿದ ದೇಶಗಳ ಮೇಲೆ ಅವಲಂಬಿಸಿ ಇರಬೇಕಾಗ್ತದೆ. ಈ ಅವಲಂಬನೆ ಅಪಾಯಕಾರಿ ಯಾಕಂತ ಹೇಳಿದರೆ, ಸಹಾಯ ಮಾಡುವ ದೇಶಗಳು, ಯಾವ ದೇಶಗಳು ಸಹಾಯ ಒಳಗಾಗ್ತವೆ ಅವುಗಳನ್ನು ತಮ್ಮ ಇಚ್ಛೆಗೆ ಬರುವ ಹಾಗೆ ವರ್ತಿಸುವಂತೆ ಮಾಡ್ತವೆ. ಸೊ ಇದು ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಅನಭಿವೃದ್ಧಿಗೆ ದಾರಿಯಾಗ್ತದೆ. ಇದು ನೀವು ಫಸ್ಟ್ ಪಾಯಿಂಟ್ ಆಗಿ ಅರ್ಥ ಮಾಡಿಕೊಳ್ಬೇಕು. ಸೊ ಇಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, 1950ರ ದಶಕದಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಹಲವಾರು ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೇರಿಕಾದ ರಾಷ್ಟ್ರಗಳು ವಸಾಹತುಶಾಹಿ ಆಡಳಿತದಿಂದ ಮುಕ್ತವಾಗ್ತವೆ ಮತ್ತು ಇವೆಲ್ಲ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೀತವೆ. ಸೊ ವಿಶ್ವಸಂಸ್ಥೆಯಲ್ಲಿ ಸೇರಿದ ಈ ಹೊಸ ರಾಷ್ಟ್ರಗಳು ಜಗತ್ತಿನ ಆರ್ಥಿಕತೆ ಈಗ ಸರಿಯಿಲ್ಲ, ಅದು ಶ್ರೀಮಂತ ರಾಷ್ಟ್ರಗಳಿಗೆ ಅನುಕೂಲ ಮಾಡಿಕೊಡುವ, ಶ್ರೀಮಂತ ರಾಷ್ಟ್ರಗಳ ಶ್ರೀಮಂತರನ್ನು ಬೆಳೆಸುವ ಆರ್ಥಿಕ ವ್ಯವಸ್ಥೆಯಾಗಿದೆ. ಅವರು ಅಂತಾರಾಷ್ಟ್ರೀಯ ವ್ಯಾಪಾರ ಹೇಗಿರಬೇಕು, ಅದನ್ನು ನಿಯಂತ್ರಿಸುವ ನಿಯಮಗಳು ಹೇಗಿರಬೇಕು, ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆ, ಸಾಲ ತಗೊಳ್ಬೇಕಾದ್ರೆ ಅಂತಾರಾಷ್ಟ್ರೀಯ ಸಾಲದ ವ್ಯವಸ್ಥೆ ಇತ್ಯಾದಿಗಳನ್ನು ಎಲ್ಲ ಅವರು ರೂಪಿಸ್ತಾ ಇದ್ದಾರೆ. ಅದರ ನಿಯಮಗಳು ಅವರ ಪರವಾಗಿದೆ. ಆದುದರಿಂದ ಆ ನಿಯಮಗಳು ಬದಲಾಗಬೇಕು. ಆಲಿಪ್ತ ರಾಷ್ಟ್ರಗಳಿಗೂ ಕೂಡ ಅವುಗಳಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ನಿಯಮಗಳನ್ನು ರೂಪಿಸುವ ಮತ್ತು ಬದಲಾಯಿಸುವ ಅವಕಾಶಗಳು ಇರಬೇಕು. ಆಗ ಮಾತ್ರ ಎಲ್ಲ ರಾಷ್ಟ್ರಗಳ ಅಭಿವೃದ್ಧಿ ಸಾಧ್ಯ ಆಗ್ತದೆ ಎನ್ನುವ ವಾದವನ್ನು ಮಂಡಿಸ್ತವೆ. ಮತ್ತು ಈ ವಾದವನ್ನು ಮಂಡನೆ ಮಾಡುವಲ್ಲಿ ಆಲಿಪ್ತ ರಾಷ್ಟ್ರಗಳು, ನಾನ್ ಅಲೈನ್ಡ್ ನೇಷನ್ಸ್ ಅಂತ ಹೇಳಿದರೆ, ಶಕ್ತಿ ಬಣಗಳಿಗೆ, ಶೀತಲ ಸಮರದ ಶಕ್ತಿ ಬಣಗಳು, ಸೋವಿಯತ್ ಬಣ ಮತ್ತು USA ಬಣಕ್ಕೆ ಸೇರದ ರಾಷ್ಟ್ರಗಳು ಇದನ್ನು ಪ್ರತಿಪಾದಿಸ್ತವೆ ಮತ್ತು ವಿಶ್ವಸಂಸ್ಥೆಯಲ್ಲೂ ಕೂಡ ಇದರ ಬಗ್ಗೆ ಮುಂದಾಳತ್ವವನ್ನು ಆಲಿಪ್ತ ರಾಷ್ಟ್ರಗಳು ವಹಿಸ್ತವೆ. ವಸಾಹತುಶಾಹಿ ಆಡಳಿತದಿಂದ ಮುಕ್ತಿ ಪಡೆದ ಹೊಸ ದೇಶಗಳು, ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದಂತಹ ದೇಶಗಳು ಸಮತೆಯ ಆಧಾರದಲ್ಲಿ ಹೊಸ ಆರ್ಥಿಕ ವ್ಯವಸ್ಥೆ ಜಗತ್ತಿನಲ್ಲಿ ಇರಬೇಕು ಅಂತ ಹೇಳಿ ಪ್ರತಿಪಾದಿಸ್ತವೆ. ಸೊ ಜಾಗತಿಕ ಹಣಕಾಸಿನ ಸಂಸ್ಥೆಗಳು ಆದ IMF, ಅದರ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಬ್ಯಾಂಕ್, ಆಮೇಲೆ GATT, ಈಗ ಇದು WTO ಆಗಿದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿದೆ. GATT ಅದರ ವಿಸ್ತರಿತ ರೂಪ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್ ಅಂತ ಹೇಳಿ 1990ರ ದಶಕದ ನಂತರ ಈಗ GATT ಅಂತ ಅದನ್ನು ಕರೆಯೋದಿಲ್ಲ, ಈಗ ಅದನ್ನು WTO ಅಂತ ಹೇಳಿ ಕರೀತಾರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಅಂತ. ಆ ನಂತರ UNCTAD ಅದರ ವಿಸ್ತರಿತ ರೂಪ, ಅಲ್ಲಿ ನಾನು ವಿಸ್ತರಿತ ರೂಪ ಕೊಡಲಿಲ್ಲ, ನೀವು ಬರೆದು ತಗೊಳ್ಬೇಕು. U ಅಂದರೆ ಯುನೈಟೆಡ್, N ಅಂದರೆ ನೇಷನ್ಸ್, C ಅಂದರೆ ಕಾನ್ಫರೆನ್ಸ್ ಆನ್, T ಅಂದರೆ ಟ್ರೇಡ್ ಆ್ಯಂಡ್ D ಅಂದರೆ ಡೆವಲಪ್ಮೆಂಟ್. ಸೊ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಇದು 1964ರಲ್ಲಿ ಸ್ಥಾಪನೆ ಆಗ್ತದೆ. ಜಗತ್ತಿನ ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ಅಭಿವೃದ್ಧಿಯನ್ನು ಯೋಜಿಸುವ, ರೂಪಿಸುವ ಸಂಸ್ಥೆ ಇದು. ಸೊ ಈ ಎಲ್ಲ ಸಂಸ್ಥೆಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳ ಹಿತಾಸಕ್ತಿಗಳು ಜಾಸ್ತಿ ಇರುವಾಗ ಈ ವೇದಿಕೆಗಳಲ್ಲಿ ಹೊಸದಾಗಿ ವಸಾಹತುಶಾಹಿ ಆಡಳಿತದಿಂದ ಮುಕ್ತಿಯಾದ ದೇಶಗಳು ಹೆಚ್ಚು ಹೆಚ್ಚು ತಮ್ಮ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು ಪ್ರಾರಂಭಿಸ್ತವೆ. ಇದರ ಬೆಳವಣಿಗೆ 1955ರಿಂದಲೇ ನಾವು ನೋಡಬಹುದು. 1955ರಲ್ಲಿ ಇಂಡೋನೇಷ್ಯಾದ ಬ್ಯಾಂಡಂಗ್ನಲ್ಲಿ ಆಫ್ರೋ ಏಷ್ಯನ್ ಸಮ್ಮೇಳನ ಪ್ರಾರಂಭ ಆಗ್ತದೆ. ಅಲ್ಲೇ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಬದಲಾಗಬೇಕು ಎನ್ನುವಂಥ ವಾದಗಳು ಬೆಳೀತವೆ. 1973ರಲ್ಲಿ ಆಲ್ಗ್ರಿಸ್ನಲ್ಲಿ ನಾನ್ ಅಲೈನ್ಡ್ ಮೂಮೆಂಟ್ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಅದನ್ನು ಸಾಂಸ್ಥಿಕಗೊಳಿಸಬೇಕು, ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕು ಅಂತ ಹೇಳಿ ಪ್ರತಿಪಾದಿಸಲಾಗ್ತದೆ. ಸೊ ಇದರ ಭಾಗವಾಗಿ 1975ರಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ವಿಶೇಷ ಅಧಿವೇಶನದಲ್ಲಿ NIEO ನ್ಯೂ ಇಂಟರ್ನ್ಯಾಷನಲ್ ಇಕಾನಮಿಕ್ ಆರ್ಡರ್ ಕುರಿತು ಘೋಷಣೆ ಮಾಡಲಾಗ್ತದೆ. ಸೊ ಇದು ಇನ್ನೊಂದು ಅಂಶ. ಆನಂತರ ನಾರ್ತ್ ಸೌತ್ ಡಯಲಾಗ್, ನಾನು ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು. ಅಭಿವೃದ್ಧಿ ಹೊಂದಿದ ಅಂತ ಹೇಳಿದರೆ ಡೆವಲಪ್ಡ್ ಕಂಟ್ರೀಸ್, DCs,
ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಅಂದರೆ ಲೆಸ್ ಡೆವಲಪ್ಡ್ ಕಂಟ್ರೀಸ್, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಇದನ್ನು ಕರೀತಾರೆ. ಇವುಗಳ ನಡುವಿನ ಸಂವಾದವನ್ನು ನಾರ್ತ್ ಸೌತ್ ಡಯಲಾಗ್. DC ಅಂದರೆ ಡೆವಲಪ್ಡ್ ಕಂಟ್ರೀಸ್ ನಾರ್ತಲ್ಲಿ ಇರೋದ್ರಿಂದ ಅದು ನಾರ್ತ್. LDCs ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಸೌತಲ್ಲಿ ಇರೋದ್ರಿಂದ ಅದು ಸೌತ್. ಇವುಗಳ ನಡುವಿನ ಸಂವಾದ ಅದನ್ನು ನಾರ್ತ್ ಸೌತ್ ಡಯಲಾಗ್ ಅಂತ. ಇದು ಪ್ರಾರಂಭವಾಗುವುದು 1977ರಲ್ಲಿ ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ನಲ್ಲಿ ಇದು ನಡೆಯುತ್ತದೆ. ಅಭಿವೃದ್ಧಿ ಹೊಂದಿದ ದೇಶಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಕೂತು ಮಾತುಕತೆ ಮಾಡಿದ ನಂತರ ಸುಮಾರು $1 ಬಿಲಿಯನ್ ಸಹಾಯಧನವನ್ನು ಅಭಿವೃದ್ಧಿ ಹೊಂದಿದ ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಕೊಡ್ತೇವೆ ಅಂತ ಹೇಳಿ ಒಪ್ಪಿಕೊಳ್ತವೆ. ಈಗ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಯಾಕೆ ಅವರು ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಸಹಾಯ ಮಾಡಬೇಕು? ಇದರ ಹಿಂದೆ ಇರುವ ಪ್ರಶ್ನೆ ಏನು ಅಂತ ಹೇಳಿದರೆ, ಅಭಿವೃದ್ಧಿ ಹೊಂದುತ್ತಿರುವ ಯುರೋಪಿನ ರಾಷ್ಟ್ರಗಳ ಅಭಿವೃದ್ಧಿ ಸಾಧ್ಯವಾದದೇ ವಸಾಹತುಶಾಹಿ ಪ್ರಕ್ರಿಯೆಗಳಿಂದ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನು, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸನ್ನು ಶೋಷಣೆ ಮಾಡಿಯೇ ವಸಾಹತುಶಾಹಿ ಪ್ರಕ್ರಿಯೆ ಪಶ್ಚಿಮದ ದೇಶಗಳನ್ನು ಶ್ರೀಮಂತಗೊಳಿಸಿತ್ತು. ಈಗ ಸಂಪತ್ತನ್ನು ಮರುಹಂಚುವುದು ಅಥವಾ ಪ್ರಪಂಚದ ಎಲ್ಲ ಕಡೆ ಒಂದು ಸಮತೆಯ ಅಭಿವೃದ್ಧಿ ಆಗುವಂತೆ ಮಾಡುವುದು ಅವುಗಳ ಹೊಣೆಗಾರಿಕೆ ಕೂಡ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾರ್ತ್ ಸೌತ್ ಡಯಲಾಗ್ ಬೆಳೆಯುತ್ತದೆ. ನಾರ್ತ್ ಸೌತ್ ಡಯಲಾಗ್ ಆದ ನಂತರ ಅದೇ ವರ್ಷ 1977ರಲ್ಲಿ ವಿಲ್ಲಿ ಬ್ರ್ಯಾಂಟ್ ಎನ್ನುವರ ನಾಯಕತ್ವದಲ್ಲಿ ಒಂದು ಸ್ವಾತಂತ್ರ್ಯ ಆಯೋಗ ರಚನೆ ಆಗ್ತದೆ. ಇಂಡಿಪೆಂಡೆಂಟ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಇಶ್ಯೂಸ್, ಅಂತಾರಾಷ್ಟ್ರೀಯ ಅಭಿವೃದ್ಧಿ ವಿಷಯಗಳ ಕುರಿತು ಅಧ್ಯಯನ ಮಾಡಲಿಕ್ಕೆ ಒಂದು ಸ್ವಾತಂತ್ರ್ಯ ಆಯೋಗ. ಅದರ ಮುಂದಾಳತ್ವವನ್ನು ವಿಲ್ಲಿ ಬ್ರ್ಯಾಂಟ್ ಎನ್ನುವಂತಹ ರಾಯಭಾರಿ ವಹಿಸ್ತಾರೆ. ಅದಕ್ಕೆ ಅವರ ಹೆಸರು ಇರಲಿ. ಸೊ ಈ ಆಯೋಗದ ಉದ್ದೇಶ ಏನು ಅಂತ ಹೇಳಿದರೆ, 1980ರ ದಶಕದ ನಂತರ ಪ್ರಪಂಚದ ಅಭಿವೃದ್ಧಿ ಹೇಗಾಗಬೇಕು, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಅವಶ್ಯಕತೆಗಳು ಏನು, ಯಾವ ರೀತಿ ಉತ್ತರ ಮತ್ತು ದಕ್ಷಿಣದ ರಾಷ್ಟ್ರಗಳು ಅಭಿವೃದ್ಧಿಯಲ್ಲಿ ಸಹಕರಿಸಬೇಕು ಎನ್ನುವುದನ್ನು ಅಧ್ಯಯನ ಮಾಡಿ ಈ ಆಯೋಗ ಪ್ರಮುಖ ಶಿಫಾರಸುಗಳನ್ನು ಮಾಡ್ತದೆ. ಅದು ಯಾವುದು ಅಂತ ಹೇಳಿದರೆ, ಒಂದು ಉತ್ತರದ ಮತ್ತು ದಕ್ಷಿಣದ ರಾಷ್ಟ್ರಗಳು ಹೆಚ್ಚು ಸಂವಾದದ ಜೊತೆಯಲ್ಲಿ ಸಹಕರಿಸಬೇಕು ಅಭಿವೃದ್ಧಿಯ ವಿಷಯದಲ್ಲಿ, ಹಾಗೂ ಎಲ್ಲರನ್ನು ಒಳಗೊಳ್ಳುವ ಅಭಿವೃದ್ಧಿ ನಿಧಿಯ ಸ್ಥಾಪನೆ ಆಗಬೇಕು. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಫಂಡ್, ಒಳಗೊಳ್ಳುವ ಅಭಿವೃದ್ಧಿ ನಿಧಿಯ ಸ್ಥಾಪನೆ. ಅಭಿವೃದ್ಧಿಗಾಗಿ ಸಾಲ ನೀಡುವ ವ್ಯವಸ್ಥೆಗಳು ಕ್ರಮಬದ್ಧವಾಗಬೇಕು. ಸ್ಟೆಬಿಲೈಸಿಂಗ್ ದ ಡೆವಲಪ್ಮೆಂಟ್ ಲೆಂಡಿಂಗ್ ಸಿಸ್ಟಮ್, ಅಭಿವೃದ್ಧಿಗಾಗಿ ಸಾಲ ನೀಡುವ ನಿಯಮಗಳು ಕ್ರಮಬದ್ಧ ಆಗಬೇಕು. ಹಾಗೂ ರಾಷ್ಟ್ರಗಳ ಪ್ರಭುತ್ವಗಳು ಅಂದರೆ ಸರಕಾರಗಳು, ಇವುಗಳ ನಡುವೆ ವ್ಯವಹಾರಗಳಿಗೆ ಸರಿಯಾದ ನಿಯಮಗಳು ಇರಬೇಕು. ಹಾಗೂ ಅಂತಾರಾಷ್ಟ್ರೀಯ ನಿರ್ಧಾರಗಳನ್ನು ಕೈಗೊಳ್ಳುವಾಗ, ವೆನ್ ಡೆವಲಪ್ಮೆಂಟ್ ಡಿಸಿಷನ್ಸ್ ಆರ್ ಟೇಕನ್, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಹೆಚ್ಚಿನ ಭಾಗವಹಿಸುವಿಕೆಗೆ ಅವಕಾಶ ಇರಬೇಕು. ಪ್ರಮುಖ ಅಂತಾರಾಷ್ಟ್ರೀಯ ಆರ್ಥಿಕ ನಿರ್ಧಾರಗಳನ್ನು ಶ್ರೀಮಂತ ದೇಶಗಳು ಮಾತ್ರ ತಗೊಳ್ಳೋದು ಅಲ್ಲ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೂ ಕೂಡ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಅವಕಾಶಗಳು ಇರಬೇಕು ಅಂತ ಹೇಳಿ ಸ್ವಾತಂತ್ರ್ಯ ಆಯೋಗ, ಇಂಡಿಪೆಂಡೆಂಟ್ ಆಯೋಗ ವಿಲ್ಲಿ ಬ್ರ್ಯಾಂಟ್ ಶಿಫಾರಸುಗಳನ್ನು ಮಾಡ್ತದೆ. ಸೊ ಈ ಶಿಫಾರಸುಗಳ ಆಧಾರದಲ್ಲಿ ಉತ್ತರ ಮತ್ತು ದಕ್ಷಿಣ ಅಭಿವೃದ್ಧಿ ಹೊಂದಿದ DC ಮತ್ತು LDC ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ನಡುವಿನ ಸಂಬಂಧಗಳು ಸುಧಾರಣೆಯಾಗಬೇಕು ಎನ್ನುವಂಥ ಪ್ರಯತ್ನವನ್ನು ನವ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಮಾಡ್ತದೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು.